ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ. ಮತ್ತ ಹೀನರ ಗೆಳೆತನ ಮಾಡಿದರ, ಮತ್ತ ಹೀನರ ಗೆಳೆತನ ಮಾಡಿದರ. ಹಿತ್ತಾಳೆಗಿಂತ ಬಲುಹೀನ, ಹಿತ್ತಾಳೆಗಿಂತ ಬಲುಹೀನ. ಲಿಖಿತ ದಾಖಲೆಗಳಿಲ್ಲದೆ ಹೋದರೂ ಬದುಕಿನ ಮೌಲ್ಯಗಳನ್ನು ವೈಚಾರಿಕ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ನಿರ್ವಚಿಸಿದ ಅದ್ಭುತ ಸಾಹಿತ್ಯವೇ ಜನಪದ ಸಾಹಿತ್ಯ. ವ್ಯಕ್ತಿ ಪ್ರಜ್ಞೆ, ಸಮಾಜ ಪ್ರಜ್ಞೆ ಇವೆರಡಕ್ಕೂ ಅಂತರ್ಸಂಬಂಧವಿದೆ. ಮಾನವ ಸಂಘಜೀವಿ. ಸಮಾಜವನ್ನು ಬಿಟ್ಟು ಆತ ಬದುಕಲು ಸಾಧ್ಯವೇ ಇಲ್ಲ. ಸಮಾಜದಲ್ಲಿ ಉತ್ತಮರನ್ನು ನಮ್ಮ ಮಿತ್ರರನ್ನಾಗಿ ಆಯ್ದುಕೊಂಡಂತೆಲ್ಲ ನಾವು ಶ್ರೇಷ್ಠತೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಸಜ್ಜನರ ಸಂಘವು ಹೆಜ್ಜೇನು ಸವಿದಂತೆ, ಸಜ್ಜನರ ಸಂಘವು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವು ಬಚ್ಚಲ ರೊಚ್ಚಿನಂತಿಹುದು ಸರ್ವಜ್ಞ ಎಂಬ ಸರ್ವಜ್ಞನ ಉಕ್ತಿಯೂ ಕೂಡ ವ್ಯಕ್ತಿತ್ವದ ಪರಿಶುದ್ಧತೆಯನ್ನು ಅಭಿವ್ಯಕ್ತಗೊಳಿಸುತ್ತದೆ. ಮುಖವು ಮನಸ್ಸಿನ ಕನ್ನಡಿಯಿದ್ದಂತೆ ಎಂಬುದು ಎಷ್ಟು ನಿಜವೋ, ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ಒಡನಾಡಿಗಳ ಅಚ್ಚು ಮೂಡಿರುತ್ತದೆ ಎಂಬುದು ಅಷ್ಟೇ ಸತ್ಯ. ಬಂಗಾರದಂತಹ ವ್ಯಕ್ತಿತ್ವ ನಮ್ಮದಾಗಬೇಕಾದರೆ ನಮ್ಮ ಮಾತುಕತೆ, ನಡೆ, ನುಡಿ, ಹಾವಭಾವದ ಮೇಲೆ ನಮ್ಮ ಬಂಧುಗಳ, ನೆರೆಹೊರೆಯವರ, ಸ್ನೇಹಿತರ, ಒಡನಾಡಿಗಳ ಪಡಿಯಚ್ಚು ಮೂಡಿರುತ್ತದೆ ಎಂಬುದನ್ನು ನಾವು ಮನಗಾಣಲೇಬೇಕು. ಈ ನಿಟ್ಟಿನಲ್ಲಿ ಉತ್ತಮರ ಗೆಳೆತನ ಮಾಡಿ ಬದುಕನ್ನು ಹಸನಾಗಿಸೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್. ವಿಶಿಷ್ಟ ಸ್ಥಳ, ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು. ನೀವು ಭಾಗಿಗಳಾಗಬೇಕೇ? ಹಾಗಾದರೆ ಬನ್ನಿ, ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.